ಪ್ರಿಯ ವೀಕ್ಷಕರಿಗೆಲ್ಲ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಈ ಸಂಕ್ರಾಂತಿ ಹಬ್ಬದ ವಿಶೇಷವೇ ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತಾಡಿ ಅನ್ನೋದು ಅಲ್ವಾ. ಹಾಗೆ ಸೂರ್ಯನು ತನ್ನ ಪಥವನ್ನು ದಕ್ಷಿಣದಿಂದ ಉತ್ತರದ ಕಡೆಗೆ ಬದಲಾಯಿಸುವ ದಿನ ಅಂದರೆ ಉತ್ತರಾಯಣ ಪುಣ್ಯ ಕಾಲದ ಪ್ರಾರಂಭ ಮತ್ತು ಕತ್ತಲೆಯನ್ನು ಸರಿಸಿ ಬೆಳಕನ್ನು ತರುವ ಸಮಯ ಅಂತ ಅರ್ಥ. ಹಾಗೆ ಹೊಸ ಬೆಳೆಗಳನ್ನು ಅಂದರೆ ರಾಶಿ ಪೂಜೆ ಮಾಡೋದು, ಜಾನುವಾರುಗಳಿಗೆ ಪೂಜೆ ಮತ್ತು ಅವುಗಳನ್ನು ಕಿಚ್ಚಿನ ಮೇಲೆ ಹಾಯಿಸೋದು, ಈ ಥರ ಹಲವು ಪದ್ಧತಿ ಸಂಪ್ರದಾಯಗಳು ಇದ್ದಾವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಆಚರಿಸುವ ಈ ಸಂಕ್ರಾಂತಿ ಹಬ್ಬವು ಸಮೃದ್ಧಿಯ ಸಂಕೇತವಾಗಿದೆ. ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಾರಿಸುವುದು ಮತ್ತು ಎಳ್ಳು ಬೆಲ್ಲ ಒಬ್ಬರ ಮನೆಗೆ ಒಬ್ರಿಗೆ ಹೋಗಿ ಹಂಚೋದು, ಅದು 10-15 ವರ್ಷಗಳ ಹಿಂದೆ ಈ ಒಂದು ಸಂಪ್ರದಾಯ ತುಂಬ ಜೋರಾಗಿ ನಾವು ಎಲ್ಲರೂ ಮಾಡ್ತಾಯಿದ್ವು. ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಪೂಜೆ ಮಾಡಿರೋದು, ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ 11 ಗಂಟೆವರೆಗೂ ಆಯಿತು ಇಷ್ಟು ಮಾಡೋದಕ್ಕೆ. ಆದ್ದರಿಂದ ಪ್ರಸಾದಗಳನ್ನು ಮಾಡಿರುವಂಥ ವಿಡಿಯೋನ ಮಾಡೋದಕ್ಕೆ ಟೈಮ್ ಆಗಿಲ್ಲ. ಅದಕ್ಕಾಗಿ ಅವುಗಳ ಪಿಕ್ಚರ್ಸ್ಗಳನ್ನ ಹಾಕಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ನೈವೇದ್ಯಕ್ಕೆ ಪಂಚಾಮೃತ, ಕೋಸಂಬರಿ, ಕಡಲೆಕಾಳು ಉಸ್ಲಿ ಮತ್ತು ಎಳ್ಳು ಬೆಲ್ಲ ಕಬ್ಬು ಇವುಗಳನ್ನ ಇಟ್ಟು ನಮ್ಮ ಯಜಮಾನರು ಪೂಜೆ ಮಾಡ್ತಾ ಇರೋದನ್ನು ನಿಮಗೂ ಕೂಡ ನಾನು ಶೇರ್ ಮಾಡಬೇಕು ಅಂತ ಅನಿಸ್ತು. ದಯವಿಟ್ಟು ನೀವು ನೋಡಿ. ಧನ್ಯವಾದಗಳು. Adana
ಪಗರು